ಏರ್ ಕಮಾಂಡರ್ ವಿಶಾಲ್ ಒಬ್ಬ ಜೆಟ್ ಪೈಲಟ್. ಒಮ್ಮೆ ಅವರ ಯುದ್ಧ ವಿಮಾನವನ್ನು ಮಿಸೈಲ್ ಹೊಡೆದರಿಂದ ವಿಮಾನಕ್ಕೆ ಭಯಂಕರ ಹಾನಿ ಉಂಟಾಯಿತು. ವಿಶಾಲ್ ಹೇಗೋ ಪ್ಯಾರಾಶೂಟ್ ಸಹಾಯದಿಂದ ತನ್ನನ್ನು ಕಾಪಾಡಿಕೊಂಡನು. ಎಲ್ಲರೂ ಅವನ ವೀರ ಕಾರ್ಯವನ್ನು ಶ್ಲಾಘಿಸಿದರು. 5 ವರ್ಷಗಳು ಕಳೆದ ನಂತರ ಒಮ್ಮೆ ಅವನು ತನ್ನ ಪತ್ನಿಯ ಜೊತೆ ಒಂದು ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದ. ಪಕ್ಕದ ಟೇಬಲ್ನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಇವರ ಪಕ್ಕಕ್ಕೆ ಬಂದು, ನೀವು ಪೈಲಟ್ ವಿಶಾಲ್ ಅಲ್ವಾ? ನೀವು ಯುದ್ಧ ವಿಮಾನವನ್ನು ಓಡಿಸ್ತೀರಲ್ಲ, ಒಮ್ಮೆ ನೀವು ಮಿಸೈಲ್ ಹೊಡೆತದಿಂದ ತಪ್ಪಿಸಿಕೊಂಡರಲ್ಲ ಎಂದು ಕೇಳಿದನು. ವಿಶಾಲ್ ಆಶ್ಚರ್ಯದಿಂದ ಆ ವ್ಯಕ್ತಿಯನ್ನು, ನಿಮಗೆ ಇದೆಲ್ಲ ಹೇಗೆ ಗೊತ್ತು ಎಂಬುದಾಗಿ ಕೇಳಿದನು. ಆ ವ್ಯಕ್ತಿ ಮುಗುಳ್ನಗುತ್ತಾ ಹೇಳಿದರು, ನಾನೇ ನಿಮ್ಮ ಪ್ಯಾರಾಶೂಟ್ನು ಪ್ಯಾಕ್ ಮಾಡಿ ಇಟ್ಟದ್ದು. ವಿಶಾಲ್ ಮನಸ್ಸಿನಲ್ಲಿ ಕೃತಜ್ಞತೆ ಉಕ್ಕಿ ಬಂತು. ಆ ವ್ಯಕ್ತಿ ಒಂದು ವೇಳೆ ಪ್ಯಾರಾಶೂಟ್ನು ಇಡಲು ಮರೆತು ಹೋಗಿದ್ದರೆ ಇಂದು ನಾನು ಜೀವದಿಂದ ಇರುತ್ತಿರಲಿಲ್ಲ ಎಂದು ಅರಿತುಕೊಂಡ. ಆ ರಾತ್ರಿ ವಿಶಾಲ್ಗೆ ನಿದ್ರೆ ಬಂದಿಲ್ಲ. ಹಾಸಿಗೆಯಲ್ಲಿ ಉರುಳುತ್ತಾ ಮಲಗಿದ್ದರು. ನಾನು ಎಷ್ಟು ಬಾರಿ ಅವರನ್ನು ನನ್ನ ಕೆಲಸದ ಸ್ಥಳದಲ್ಲಿ ನೋಡಿರುವೆ. ಒಮ್ಮೆಯಾದರೂ ಅವರಿಗೆ ಗುಡ್ ಮಾರ್ನಿಂಗ್ ಎಂದೂ ಸಹ ಹೇಳಿಲ್ಲ. ಯಾಕೆಂದರೆ ನಾನೊಬ್ಬ ಫೈಟರ್ ಪೈಲಟ್, ಅವರು ಭದ್ರತಾ ಸಿಬ್ಬಂದಿಯಷ್ಟೇ ಎಂಬ ಭಾವನೆ ನನ್ನಲ್ಲಿತ್ತು ಎಂದು ತನ್ನ ಮನಸ್ಸಿನಲ್ಲಿಯೇ ಕಸಿವಿಸಿಗೊಂಡ. ಹೌದು ಪ್ರಿಯರೇ, ನಮ್ಮೆಲ್ಲರಿಗೂ ಈ ಲೋಕದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಬ್ಬೊಬ್ಬರ ಸಹಾಯವು ಬೇಕೇ ಬೇಕು. ನಾವು ಪ್ರಯಾಣಿಸುತ್ತಿರುವ ವಿಮಾನವು ಅಪಾಯಕ್ಕೆ ಗುರಿಯಾದಾಗ ನಮಗೂ ಒಂದೊಂದು ಪ್ಯಾರಾಶೂಟ್ನ ಅವಶ್ಯಕತೆ ಇರುತ್ತದೆ. ದೈಹಿಕವಾಗಿ, ಆತ್ಮಿಕವಾಗಿ, ಭಾವನೆಗಳಲ್ಲಿಯೂ ಆಯಾ ಸಮಯಕ್ಕೆ ತಕ್ಕ ಪ್ಯಾರಾಶೂಟ್ಗಳು ಬೇಕಾಗಿರುತ್ತವೆ. ಇದನ್ನು ಒದಗಿಸುವವರನ್ನು ನಾವು ಕೃತಜ್ಞತೆಯಿಂದ ನೋಡಬೇಕು. ನಮ್ಮ ಬ್ಯುಸಿ ಕೆಲಸಗಳಲ್ಲಿ ಸಹ ಅವರನ್ನು ಅಲಕ್ಷ್ಯ ಮಾಡಬಾರದು. ಸದ್ಗುಣಗಳನ್ನು, ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡಲಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ.